ಚನ್ನಪಟ್ಟಣದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು ಮನೆ ನಿವೇಶನ ಹಂಚಿಕೆ, ಬಕರ್ ಹುಕುಂ ಜಮೀನು ಹಕ್ಕುಪತ್ರ ವಿತರಣೆ ಸೇರಿದಂತೆ ಚುನಾವಣೆಗೆ ಮುಂಚಿತವಾಗಿ ಕೊಟ್ಟಿರುವಂತಹ ಎಲ್ಲಾ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ತಿಳಿಸಿದ್ರು. ಇನ್ನು ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಖಾಲಿಯಾದ ನಂತರ ಕೆಂಗಲ್ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಜನರ ಸಮಸ್ಯೆಗಳನ್ನ ಆಲಿಸಲಾಯಿತು. ಈಗ ನಮಗೆ ಜನತೆ ಆಶೀರ್ವಾದ ಮಾಡಿದ್ದಾರೆ, ಅವರ ಋಣದ ಸಾಲದ ಹೊರೆಯನ್ನ ಹೊರಿಸಿದ್ದಾರೆ, ಅಭಿವೃದ್ಧಿ ಕೆಲಸಗಳ ಮೂಲಕ ಆ ಋಣವನ್ನ ತೀರಿಸಲಾಗುತ್ತೆ ಅಂತ ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಆಗಿದೆ. ಅವರು ಗುಣಮುಖರಾದ ನಂತರ ಬೆಳಗಾವಿ ಅಧಿವೇಶನಕ್ಕೆ ತೆರಳುವುದಕ್ಕೂ ಮುಂಚಿತವಾಗಿ ಯೋಗೇಶ್ವರ್ ಅವರ ಜೊತೆಗೆ ಅಧಿಕಾರಿಗಳ ಸಭೆಯನ್ನ ಕರೆದು ನಿವೇಶನ, ಮನೆ ಹಂಚಿಕೆ, ರಸ್ತೆ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಎಲ್ಲಾ ಕೆಲಸಗಳಿಗೆ ಚಾಲನೆಯನ್ನ ನೀಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಕಾಂಗ್ರೆಸ್ ಇದ್ದಿದ್ದು ಬರೀ 14,000 ಓಟ್ ಲಾಸ್ಟ್ ಟೈಮ್ ಅಸೆಂಬ್ಲಿ, ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಮಾಡಿದ್ದಾರೆ. ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂತ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ, ದಳದವರು ಸಹಾಯ ಮಾಡಿಲ್ಲ. ನಮ್ಗೆ ಇಷ್ಟು ಓಟ್ ಬಂದಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಯಿಸ್ತೇವೆ. ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ಕ್ರೆಡಿಟ್ ಯಾರು ಕೊಡಬೇಕು ಸರ್? ಕ್ರೆಡಿಟ್ ಯಾರಿಗೆ? ಕ್ರೆಡಿಟ್ ಅಪೂರ್ವ ಸಹೋದರರಿಗಂತೂ ಇಲ್ಲ. ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಒಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸಬೇಕು, ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪು. ಸರ್, ಜಿಲ್ಲೆಯನ್ನು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಮಾಡಿರುವಂತದ್ದು ಸರ್. 4ಕ್ಕೂ 4 ಕಾಂಗ್ರೆಸ್ನ ಶಾಸಕರು ಇರುವಂತದ್ದು. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ರು ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ರು, ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ. ಸರ್, ಆಮೇಲೆ ಒಂದಷ್ಟು ಒತ್ತಾಯಗಳು ಕೂಡ ನನ್ನ ಕೇಳಬಹುದು ಸರ್. ಗೆಲುವಾದ ತಕ್ಷಣ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ನಮ್ಮ ಕಾರ್ಯಕರ್ತರು ಸಾಕಷ್ಟು ಅವರೆಲ್ಲ ಅವರ ಆಸೆ, ಅವ್ರ ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕು ಇನ್ನೊಂದು ಅದೆಲ್ಲ ಗೌನ ಇಲ್ಲಿ. ಅವ್ರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ, ಫಸ್ಟ್ ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ಲಿಲ್ಲ, ಅಭಿಮಾನ ತೋರಿಸ್ಲಿಲ್ಲ, ಅದರ ಮೇಲೆ ಅವರು ಓಟ್ ಹಾಕ್ತಾರೆ. ಈಗ ನಾವು ಅದನ್ನ ತೋರಿಸ್ಬೇಕು, ನಮ್ಗೆ ಎಷ್ಟು ಆಗ್ತದೆ ನಾವು ಮಾಡ್ತೀವಿ. ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳಿಬರ್ತಿದ್ಯಾ ಅಂತ ಹೇಳಿ. ಸಂಪುಟ ಪುನರ್ರಚನೆಗೆ ಒಂದಷ್ಟು ಶಾಸಕರು ಕೂಡ ಒತ್ತಾಯ ಮಾಡ್ತಾರೆ. ಅದೆಲ್ಲ ಯಾವುದೂ ಇಲ್ಲ.